ಯುಗಾದಿ ಹಬ್ಬ ಮತ್ತೆ ಶ್ರೀರಾಮನವಮಿ ಮತ್ತೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತಾ ಇದ್ದೀನಿ. ಇಲ್ಲಿ ಬರ್ಲಿಕ್ಕೆ ಒಂದು ವಿಚಾರ ಏನಂದ್ರೆ, ಎಲ್ಲರೂ ತುಂಬಾ ಖುಷಿಯಿಂದ ರಾಜ್ಯಾದ್ಯಂತ ಎಲ್ಲ ಹಬ್ಬನ ಸಡಗರದಿಂದ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರಬಹುದು, ಈ ತರ ನಮ್ಮ ಬಡ ಜನರು ಒಂದೊತ್ತಿನ ಊಟಕ್ಕಾಗಿನ ತುಂಬಾ ಕಷ್ಟಪಡ್ತಾರೆ. ಅವ್ರ ಜೊತೆ ನಾವು ಈ ವರ್ಷ ಅವ್ರಿಗೊಂದು ಆಹಾರ ಕಿಟ್ ವಿತರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಹಬ್ಬ ಮಾಡ್ಲಿಕ್ಕೆ ಏನೇನ್ ಬೇಕೋ ಆ ತರ ಎಲ್ಲ ಕಿಟ್ನೆಲ್ಲ ಕೊಟ್ಟು ಅವರಿಗೆ ಖುಷಿ ಪಡಿಸಿ, ಅವ್ರ ಜೊತೆ ನಾನು ಸಮೇತ ಅವರಂತೆನೆ ನಾನು ಹಬ್ಬ ಆಚರಣೆ ಮಾಡಬೇಕು. ಹಾಗೆ ಮುಂದಿನ ದಿನಗಳಲ್ಲೂ ಸಮೇತ ಇವ್ರ ಕಷ್ಟಕ್ಕೆ ನಾನು ನಿಂತ್ಕೊಳ್ತೀನಿ. ಇವ್ರ ಜೊತೆಗೆ ಸದಾ ನಾನು ಇವ್ರ ಜೊತೆಗೆ ಇರ್ತೀನಿ. ಆಮೇಲೆ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರ ಆಶೀರ್ವಾದ ಇವರಿಗೆ ಸದಾ ಇದ್ದೇ ಇರುತ್ತೆ. ಇವ್ರ ಏನ್ ಕಷ್ಟ ಸುಖಗಳು ಏನ್ ಬೇಡಿಕೆ ಇಟ್ಟಿದಾರಲ್ಲ, ಅದನ್ನ ನಮ್ಮ ಜಯಚಂದ್ರ ಸಾಹೇಬ್ರು ಮಾರ್ಗದರ್ಶನದಂತೆನೆ ಇವರಿಗೆ ಏನ್ ಕುಂದು ಕೊರತೆ ಇದೆ ಅದನ್ನೆಲ್ಲ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಈಗ ಸಂಪೂರ್ಣವಾಗಿ ಹಬ್ಬ ಮಾಡೋದಕ್ಕೆ ಒಂದ್ 2 ದಿನಕ್ಕಾಗುವಷ್ಟು ರೇಷನ್ ಕಿಟ್ ನ ವ್ಯವಸ್ಥೆ ಮಾಡಿದ್ದೇನೆ. ಆ ದೇವರ ಆಶೀರ್ವಾದ ನನ್ನ ಮೇಲೆ ಇರೋದಕ್ಕೋಸ್ಕರ ನಾನು ಸಮೇತ ಇಂಥ ನಮ್ಮ ಬಡವರಿಗೆ ಸಹಾಯ ಮಾಡ್ಬೇಕಂತ ನಾನು ಮುಂದಾಗಿದ್ದೇನೆ. ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಬಡವ್ರನ್ನ ಕೈ ಹಿಡಿಯಂತ ಕೆಲಸ ಮಾಡ್ಬೇಕು, ಬಡವ್ರ ಜೊತೆ ಸಹಾಯಕ್ಕೆ ಮುಂದಾಗ್ಬೇಕಂತ ಹೇಳ್ತಾರೆ. ನೀವು ಸಮೇತ ಎಲ್ರು ಆಸಕ್ತಿ ಇರೋವಂಥವ್ರು ಇಂಥ ನಮ್ಮ ಬಡ ಜನರ ಜೊತೆ ಬಂದು ಆ ಹಬ್ಬ ಆಚರಣೆ ಮಾಡ್ಕೋಬೇಕಂತ ನಾನು ಕೇಳ್ಕೊಂತೇನೆ. ಯುಗಾದಿ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ ಮಣಿ ಅಣ್ಣವ್ರಿಗೆ. ಈ ಸಲ ಎಲ್ಲಾ ಬಡವರು ನೋಡ್ಬಿಟ್ಟು ಮನೆ ಗುಡ್ಲುಗಳೆಲ್ಲ ನೋಡ್ಬಿಟ್ಟು ಅವ್ರು ಹಬ್ಬಗಳು ಮಾಡ್ಲಿ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶಕ್ಕಾಗಿ ಮನೆಗೂ ಬಂದು ಎಲ್ಲಾ ಮನೆಗಳಿಗೂ ಕಿಟ್ಗಳನ್ನು ಕೊಟ್ಬಿಟ್ಟು ಎಲ್ಲಾರು ಯುಗಾದಿ ಹಬ್ಬ ಚೆನ್ನಾಗಿ ಆಚರಣೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಮಣಿ ಅಣ್ಣವ್ರು ಬಂದು ಎಲ್ಲಾ ಯುವ ಕಾಂಗ್ರೆಸ್ ಪಕ್ಷದಿಂದ ನಮ್ಗೊಂದು ಸಹಾಯ ಮಾಡಿದ್ದಾರೆ. ಮತ್ತೆ ನಮ್ಗಿನ್ನು ಮುಂದೆ ಸಹಾಯ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಸರ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು.